ಕಿಚ್ಚನ ಚಪ್ಪಾಳೆಯಿಂದ ಬದಲಾಯಿತು ಲೆಕ್ಕಾಚಾರ. ಅಶ್ವಿನಿ ಪಾಲಾಗುತ್ತಾ 50 ಲಕ್ಷದ ದೊಡ್ಡ ಬಹುಮಾನ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಉಲ್ಟಾ ಹೊಡೆದ ಬಿಗ್ ಬಾಸ್ ಲೆಕ್ಕಾಚಾರ. ಗಿಲ್ಲಿ ಕೈ ಜಾರುತ್ತಿದೆಯಾ ಆ ಗೋಲ್ಡನ್ ಟ್ರೋಫಿ? ಬಿಗ್ ಬಾಸ್ ಗೇಮ್ ಚೇಂಜ್. ಗಿಲ್ಲಿ ಬದಲು ಅಶ್ವಿನಿ ವಿನ್ನರ್ ಆಗೋದು ಮೊದಲೇ ಫಿಕ್ಸ್ ಆಗಿದೆಯಾ? ಗಿಲ್ಲಿಯನ್ನ ಹಿಂದಿಕ್ಕಿ ಅಶ್ವಿನಿ ನಂಬರ್ 1 ಸ್ಥಾನಕ್ಕೇರಿದ್ದು ಹೇಗೆ? ನಮಸ್ಕಾರ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ಕರ್ನಾಟಕದ ರಿಯಾಲಿಟಿ ಶೋಗಳ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ರೋಚಕತೆ ಮತ್ತು ಕುತೂಹಲ ಮೂಡಿಸಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇದೀಗ ಇಡೀ ರಾಜ್ಯವೇ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಯಾರು, ಆ ಟ್ರೋಫಿ ಮತ್ತು 50 ಲಕ್ಷ ಯಾರ ಪಾಲಾಗುತ್ತೆ ಅಂತ. ಆರಂಭದಲ್ಲಿ ಈ ಸೀಸನ್ನ ವಿನ್ನರ್ ಯಾರು ಎಂಬ ಪ್ರಶ್ನೆಗೆ ಎಲ್ಲರ ಹತ್ತಿರವೂ ಒಂದೇ ಉತ್ತರ ಇತ್ತು, ಅದುವೇ ಗಿಲ್ಲಿ ನಟ. ಆದ್ರೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗ ಬಿಗ್ ಬಾಸ್ ಮನೆಯ ಚಿತ್ರಣವೇ ಬದಲಾಗಿದೆ. ಗಿಲ್ಲಿಗೆ ಸೆಡ್ಡು ಹೊಡೆದು ಅಶ್ವಿನಿ ಗೌಡ ಆ ಕಪ್ ಗೆದ್ದೇ ಗೆಲ್ಲುತ್ತಾರೆ ಅಂತ ಬಲವಾದ ಸೂಚನೆ ಮತ್ತು ಸುಳಿವು ಸಿಕ್ಕಿದೆ. ವೀಕ್ಷಕರೇ, ನೀವು ವಿನ್ನರ್ ಆಗಿ ಯಾರನ್ನ ಆಯ್ಕೆ ಮಾಡಿದ್ದೀರಾ? ಯಾರಿಗೆ ಓಟ್ ಕೊಡುತ್ತಿದ್ದೀರಾ? ಅಶ್ವಿನಿ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಅಶ್ವಿನಿ ಅವರ ಬಗ್ಗೆ ಕಮೆಂಟ್ ಮಾಡಿ. ಒಂದು ವೇಳೆ ನೀವು ಗಿಲ್ಲಿಯನ್ನ ಗೆಲ್ಲಿಸುತ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ. ಹೌದು, ಆರಂಭದಲ್ಲಿ ದುರಹಂಕಾರಿ ಅಂತೆಲ್ಲ ಎನಿಸಿಕೊಂಡಿದ್ದ ಅಶ್ವಿನಿ ಇದೀಗ ಎಲ್ಲರ ಮನ ಗೆದ್ದು ಫೈನಲ್ ಹಂತಕ್ಕೆ ಬಂದು ನಿಂತಿದ್ದಾರೆ. ಇಷ್ಟು ದಿನ ಗಿಲ್ಲಿ ಪರವಾಗಿದ್ದ ಗಾಳಿ ಇದೀಗ ಅಶ್ವಿನಿ ಗೌಡ ಅವರತ್ತ ಬೀಸಲು ಆರಂಭಿಸಿದೆಯೇ? ಮನೆಯ ಒಳಗಿನ ಲೆಕ್ಕಾಚಾರಗಳಿಗಿಂತ ಮನೆಯ ಹೊರಗಿನ ಸಮೀಕ್ಷೆಗಳು ಈಗ ಬೆಚ್ಚಿ ಬೀಳಿಸುವ ಹಾಗಿದೆ. ಅಂದ್ಹಾಗೆ ಇಲ್ಲಿ ಒಂದು ಮುಖ್ಯ ವಿಚಾರವನ್ನ ನಾವು ಸ್ಪಷ್ಟಪಡಿಸಲೇಬೇಕು. ಇದು ನಮ್ಮ ವೈಯಕ್ತಿಕ ನಿರ್ಧಾರವಲ್ಲ ಅಥವಾ ನಾವು ಯಾರನ್ನೂ ಬೆಂಬಲಿಸುತ್ತಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಆಡಿಕೊಳ್ಳುತ್ತಿರುವ ಮಾತುಗಳಿವು. ನೆಟ್ಟಿಗರ ನಡುವೆ ಈಗ ಒಂದು ದೊಡ್ಡ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಗೆಲ್ಲೋದು ಗಿಲ್ಲಿ ಅಲ್ಲ, ಅಶ್ವಿನಿ ಗೌಡ ಎನ್ನುವ ಮಾತುಗಳು ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಅಷ್ಟಕ್ಕೂ ಗಿಲ್ಲಿ ನಟ ಅವರಂತಹ ಪ್ರಬಲ ಸ್ಪರ್ಧಿಗೆ ಅಶ್ವಿನಿ ಗೌಡ ಇಷ್ಟೊಂದು ಟಕ್ಕರ್ ಕೊಡುತ್ತಿರೋದು ಹೇಗೆ? ಆರಂಭದ ದಿನಗಳಲ್ಲಿ ಅಶ್ವಿನಿ ಅಷ್ಟಾಗಿ ಸದ್ದು ಮಾಡದಿದ್ರೂ ದಿನ ಕಳೆದಂತೆ ಅವರ ಆಟದ ಶೈಲಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದೆ. ಯಾವುದೇ ವಾರ ಇರಲಿ, ಅನಗತ್ಯ ಗೊಂದಲಗಳಿಗೆ ಹೋಗದೆ ನೇರವಾಗಿ ಮಾತನಾಡುವ ಅವರ ಗುಣವೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ತಂಡದ ಆಟವಿರಲಿ ಅಥವಾ ವೈಯಕ್ತಿಕ ಟಾಸ್ಕ್ಗಳಿರಲಿ, ಅಶ್ವಿನಿ ತೋರುತ್ತಿರುವ ಶಕ್ತಿ ಮತ್ತು ತಾಳ್ಮೆ ಈಗ ಗಿಲ್ಲಿಯ ಅಭಿಮಾನಿಗಳಲ್ಲೂ ಆತಂಕ ಮೂಡಿಸಿದೆ ಎಂದರೆ ತಪ್ಪಾಗಲಾರದು. ಈ ಸೀಸನ್ನ ಅತಿದೊಡ್ಡ ಮೈಲುಗಲ್ಲು ಅಂದ್ರೆ ಅದು ಕಿಚ್ಚನ ಚಪ್ಪಾಳೆ. ಕಳೆದ ವಾರ ಅಶ್ವಿನಿ ಗೌಡ ಅವರಿಗೆ ಸಿಕ್ಕ ಆ ಚಪ್ಪಾಳೆ ಕೇವಲ ಒಂದು ಗೌರವವಲ್ಲ, ಅದು ವಿನ್ನರ್ ರೇಸ್ ನಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಇತಿಹಾಸವನ್ನ ಗಮನಿಸಿದ್ರೆ ಕಿಚ್ಚ ಮೆಚ್ಚುಗೆಗೆ ಪಾತ್ರರಾದವರು ಫಿನಾಲೆಯಲ್ಲಿ ಅಚ್ಚರಿಯ ಫಲಿತಾಂಶ ನೀಡಿದ್ದಾರೆ. ಈ ಬಾರಿ ಅಶ್ವಿನಿ ಅವರು ಕೊನೆಯ ಹಂತದಲ್ಲಿ ಪಡೆದ ಈ ಮನ್ನಣೆ ಅವರ ವೋಟ್ ಬ್ಯಾಂಕ್ ಅನ್ನ ದಿಢೀರ್ ಎಂದು ಏರಿಕೆ ಮಾಡಿದೆ. ಇನ್ನೊಂದೆಡೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ಯಾರೇ ಬರಲಿ ಗಿಲ್ಲಿಯೇ ಕಿಂಗ್ ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ವಾರ್ ನೋಡಿದ್ರೆ ಅಶ್ವಿನಿ ಪರವಾಗಿಯೂ ಒಂದು ಬೃಹತ್ ಅಲೆ ಸೃಷ್ಟಿಯಾಗಿದೆ ಎಂಬುದು ಸುಳ್ಳಲ್ಲ. ಕೆಲವರು ಅಶ್ವಿನಿ ಅವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋಕೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿದ್ರೆ, ಇನ್ನು ಕೆಲವರು ಅಶ್ವಿನಿ ಗೌಡ ಅವರೇ ಬಿಗ್ ಬಾಸ್ ವಿನ್ನರ್ ಅನ್ನೋದು ಮೊದಲೇ ಫಿಕ್ಸ್ ಆಗಿದೆ ಅಂತೆಲ್ಲ ಮಾತನಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ವಿಚಾರದ ಕುರಿತು ಗಿಲ್ಲಿ ಕಡೆಯವರು ಬಿಗ್ ಬಾಸ್ ಮೇಲೆಯೇ ಪ್ರಶ್ನಿಸುತ್ತಿದ್ದಾರೆ. ಸೋಷಿಯಲ್ ವಲಯದಲ್ಲಿ ಅಶ್ವಿನಿ ಗೌಡ ಅವರ ಪರವಾಗಿ ಪೋಸ್ಟರ್ಗಳು, ರಿಯಲ್ ಪ್ಲೇಯರ್, ಸೈಲೆಂಟ್ ವಿನ್ನರ್ ಎಂಬ ಹ್ಯಾಶ್ ಟ್ಯಾಗ್ಗಳು ಈಗ ವೈರಲ್ ಆಗ್ತಿದೆ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಪ್ರಿಯರಲ್ಲಿ ಗೊಂದಲ ಶುರುವಾಗಿದೆ. ಗಿಲ್ಲಿಗೆ ಇರುವ ಮಾಸ್ ಫಾಲೋವಿಂಗ್ ಅಶ್ವಿನಿ ಅವರ ಈ ಪಾಸಿಟಿವ್ ಇಮೇಜ್ ಎದುರು ಮಂಕಾಗುತ್ತದೆಯೇ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾ ಹೈಪ್ ಮಾತ್ರವೇ? ಜನವರಿ 17 ಮತ್ತು 18ರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಕ್ಷಣದಲ್ಲಿ ಗಿಲ್ಲಿ ನಟ, ರಘು, ಅಶ್ವಿನಿ ಗೌಡ, ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ, ಧ್ರುವಂತ್ ಮತ್ತು ಧನುಷ್ ಅಂತಹ ಘಟಾನುಘಟಿಗಳಿದ್ದಾರೆ. ಆದ್ರೆ ಅಂತಿಮ ಹೋರಾಟ ಮಾತ್ರ ಗಿಲ್ಲಿ ಮತ್ತು ಅಶ್ವಿನಿ ನಡುವೆಯೇ ಏರ್ಪಟ್ಟಂತೆ ಕಾಣ್ತಿದೆ. ಈ ಕದನದಲ್ಲಿ ಗೆಲುವು ಯಾರದ್ದು? ಅನುಭವದ ಆಟಕ್ಕ ಅಥವಾ ಕೆಚ್ಚದೆಯ ಹೋರಾಟಕ್ಕ? ನಿಮ್ಮ ಪ್ರಕಾರ ಟ್ರೋಫಿ ಯಾರ ಕೈ ಸೇರಬೇಕು? ಗಿಲ್ಲಿ ಅಭಿಮಾನಿಗಳು ಮತ್ತು ಅಶ್ವಿನಿ ಅಭಿಮಾನಿಗಳ ನಡುವಿನ ಈ ಪೈಪೋಟಿಯಲ್ಲಿ ನೀವು ಯಾರ ಪರ? ತಡ ಮಾಡದೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿಯ ಹೆಸರನ್ನ ಟೈಪ್ ಮಾಡಿ. ಬಿಗ್ ಬಾಸ್ನ ಈ ರೋಚಕ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.